ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಧನುರಾಶಿ ಹಾಗೆ ಮಕರ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ಯಾವೆಲ್ಲ ಅವಕಾಶಗಳು ಧನುರಾಶಿಗೆ ಮತ್ತೆ ಸಿಗ್ತಕ್ಕಂಥರುತ್ತೆ, ಹಾಗೆ ದಾಂಪತ್ಯದಲ್ಲಿ ವ್ಯವಹಾರದಲ್ಲಿ ಏನಾದರೂ ಕೊರತೆಗಳಿರ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ ನಿಮಗೆ ಶುಭವನ್ನು ಕೊಡುತ್ತಾ, ಹಾಗೆ ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ಕಂಕಣದ ಭಾಗ್ಯ ಯೋಗ ಲಭ್ಯತೆ ಇರ್ತಕ್ಕಂಥದ್ದಿರುತ್ತಾ, ಅಥವಾ ನಿಮಗೆ ಮನೆಯಲ್ಲಿ ನೆಮ್ಮದಿ ಸಿಗ್ತಕ್ಕಂಥದ್ದು ಇರ್ತದ. ಜೊತೆಗೆ ತೃತೀಯ ಭಾವದಲ್ಲಿ ರಾಹು ಕುಜನ ಸಂಯೋಗವಿರೋದ್ರಿಂದ ಏನಾದರೂ ನಿಮ್ಮ ಸಿಬ್ಲಿಂಗ್ಸಲ್ಲಿ ಸಮಸ್ಯೆಗಳು ಬರುತ್ತಾ, ಅಥವಾ ನಿಮ್ಮ ಸಹೋದರರಲ್ಲಿ ಸಮಸ್ಯೆ ಬರುತ್ತಾ, ಅಥವಾ ಭೂಮಿಯ ವಿಚಾರದಲ್ಲಿ ಗಲಾಟೆಗಳೇನಾದರೂ ಆಗ್ತಕ್ಕಂಥದ್ದು ಇರ್ತದ, ಅಥವಾ ನೆರೆ ಹೊರೆಯವರ ಏನಾದರೂ ನಿಮಗೆ ಸಮಸ್ಯೆಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದ. ಜೊತೆಗೆ ಸೂರ್ಯ ಬುಧನಿಂದ ನಿಮಗೇನಾದರೂ ಅಭಿವೃದ್ಧಿ ಹಾಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತಾ. ಉಚ್ಚ ಶುಕ್ರ ನಿಮ್ಮ ಜಾತಕದಲ್ಲಿ ಅಂದರೆ ನಿಮಗೆ ಮಾರ್ಚ್ ತಿಂಗಳು ಏನೆಲ್ಲ ಅವಕಾಶಗಳನ್ನು ಕೊಡುತ್ತೆ, ಕಾರ್ ಖರೀದಿ ಯೋಗ, ಮೃಷ್ಟಾನ್ನ ಭೋಜನ ಅಥವಾ ಹೊಸ ಬಟ್ಟೆ ಖರೀದಿ, ಉಡುಗೊರೆಗಳನ್ನು ತಂದುಕೊಡ್ತಕ್ಕಂಥ ಇರುತ್ತಾ. 9ರ ಸ್ಥಾನದ ಕೇತುವಿನ ಫಲವೇನು, ಇವೆಲ್ಲ ವಿಚಾರಗಳನ್ನು ಧನುರಾಶಿಯವರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಜೊತೆಗೆ ಮಕರ ರಾಶಿಯವ್ರಿಗೆ ಕುಟುಂಬ ಕಲಹಗಳೇನಾದರೂ ಆಗ್ತದಾ, ಹಣಕಾಸಿನಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳೇನಾದರೂ ಬರುತ್ತಾ, ವ್ಯಾಜ್ಯಗಳೇನಾದರೂ ಬರ್ತದಾ, ಕುಟುಂಬದವರೇ ಮೋಸವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳೇನಾದರೂ ನಿರ್ಮಾಣವನ್ನು ಆಗ್ತಕ್ಕಂಥ ಇರ್ತದಾ, ಅಥವಾ ದಾಂಪತ್ಯದಲ್ಲಿ ಏನಾದರೂ ಕಲಹಗಳು ಬರ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣವಾಗ್ತದಾ, ಇದ್ದಕ್ಕಿದ್ದಾಗೆ ಏನಾದರೂ ಸಮಸ್ಯೆಗಳು ಅಥವಾ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳು ಇದೆಯಾ. ಹಾಗೆ ನೋಡಿ, ಮಕರ ರಾಶಿಯವರಿಗೆ ನಿಮ್ಮ ಯೋಗಾಧಿಪತಿ ತೃತೀಯ ಭಾವದಲ್ಲಿ ಇರೋದ್ರಿಂದ, ಜೊತೆಗೆ ಧನಾಧಿಪತಿಯ ಜೊತೆಯಲ್ಲಿರೋದ್ರಿಂದ ಕ್ರಿಯೇಟಿವಿಟಿಯಿಂದ ನಿಮಗೇನಾದರೂ ಹಣವನ್ನು ಬರ್ತಕ್ಕಂಥಿರುತ್ತೆ. ಯೋಗಾಧಿಪತಿ ಆಗಿರೋದು ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಯಾವೆಲ್ಲ ಅವಕಾಶಗಳು ನಿಮಗೆ ಲಭ್ಯವಾಗ್ತಕ್ಕಂಥ ಇರ್ತದೆ. ಮಕರ ರಾಶಿಯಲ್ಲಿರ್ತಕ್ಕಂಥ ಕೇತುವಿನ ಫಲವೇನು, ಅಷ್ಟಮ ಸ್ಥಾನ ಕೇತು ನಿಮಗೆ ಏನೆಲ್ಲ ಸಮಸ್ಯೆಗಳನ್ನು ಕೊಡ್ತಕ್ಕಂಥಿರುತ್ತೆ. ಜೊತೆಗೆ ಗುರುವಿನ ವಕ್ರ ತ್ಯಾಗದಿಂದ ನಿಮಗೇನಾದರೂ ಅವಕಾಶಗಳು ಅಭಿವೃದ್ಧಿಗಳು ಬರುತ್ತಾ. ತೃತೀಯ ಭಾವದ ಅಧಿಪತಿ 12ರಾಧಿಪತಿ ವಕ್ರತ್ಯಾಗವನ್ನು ಮಾಡೋದ್ರಿಂದ ಯಾವೆಲ್ಲ ಅವಕಾಶಗಳು ಸಿಗುತ್ತೆ. ಜೊತೆಗೆ ಅಷ್ಟಮಾಧಿಪತಿ ತೃತೀಯ ಭಾವದಲ್ಲಿ ಪದಾರ್ಪಣೆಯನ್ನು ಸೂರ್ಯ ಬದಲಾವಣೆಯನ್ನು ತಗೊಂಡಾಗ ಮಧ್ಯದಲ್ಲಿ ಯಾವೆಲ್ಲ ಫಲಗಳು ಸಿಗುತ್ತೆ. ಎಲ್ಲ ವಿಚಾರಗಳು ನಿಮ್ಮ ಉದ್ಯೋಗ, ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳು, ದಾಂಪತ್ಯ, ಮದುವೆ ವಿಚಾರ, ಮಕ್ಕಳ ವಿಚಾರ, ಯಾವೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರುತ್ತೆ ಈ ಮಾಸದಲ್ಲಿ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಮೊದಲು ಧನುರಾಶಿಯವರ ವಿಚಾರಕ್ಕೆ ಬಂದಾಗ, ಧನುರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಇದೇ ತಿಂಗಳ ಮಾರ್ಚ್ 10ರ ತಾರೀಕಿನಿಂದ ವಕ್ರತ್ಯಾಗವನ್ನು ಮಾಡಿ ಸಮೃದ್ಧಿಯನ್ನು ಕೊಡ್ತಕ್ಕಂಥರುತ್ತೆ. ಗುರುವಿನ ನೇರ ದೃಷ್ಟಿ ಧನುರಾಶಿಗೆ ಬೀಳಿದಾಗ ನಿಮ್ಮೆಲ್ಲ ಸಂಕಷ್ಟಗಳಿಗೆ ಒಂದು ತಿಲಾಂಜಲಿಯನ್ನು ಕೊಟ್ಟಂಥ ಅವಕಾಶಗಳು ಸಿಗುತ್ತೆ. ನಿಧಾನವಾಗಿರ್ತಕ್ಕಂಥ ಮದುವೆ ವಿಚಾರಗಳಾಗಿರ್ಬೋದು, ನಿಧಾನವಾಗಿರ್ತಕ್ಕಂಥ ವ್ಯಾಪಾರಗಳಾಗಿರ್ಬೋದು, ಅಥವಾ ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯಗಳಾಗಿರ್ಬೋದು, ಖಂಡಿತವಾಗಿ ಗುರುವಿನ ಅನುಗ್ರಹದ ಮೇರೆಗೆ ಸ್ವಲ್ಪ ಮಟ್ಟಿಗೆ ಗರಿಗೆರತಕ್ಕಂಥ ಸಾಧ್ಯತೆ ಬರುತ್ತೆ. ಮೇಲಾಗಿ ಧನಾಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರನೊಟ್ಟಿಗೆ ಸಂಯೋಗವಾಗಿರೋದ್ರಿಂದ ಹಣಕಾಸು ಅಭಿವೃದ್ಧಿ, ವ್ಯಾಪಾರಗಳು ಹೇಗೆ ಮ್ಯಾಕ್ಸಿಮಮ್ ಚೆನ್ನಾಗಾಗ್ತಕ್ಕಂಥ ಸಾಧ್ಯತೆ ಮ್ಯಾಕ್ಸಿಮಮ್ ಬರುತ್ತೆ ಕೂಡ. 6 ಮತ್ತು 11ರ ಅಧಿಪತಿ ಜೊತೆ ಶುಕ್ರನಿದ್ದಾನ, 11ರ ಅಧಿಪತಿ ಜೊತೆಯಲ್ಲಿರೋದ್ರಿಂದ, ಧನಾಧಿಪತಿ ಜೊತೆಯಲ್ಲಿರೋದ್ರಿಂದ ಹಣಕಾಸು ವಹಿವಾಟುಗಳು, ವ್ಯಾಪಾರದಲ್ಲಿ ಚೇತರಿಕೆಯನ್ನು ಕಾಣ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಖಂಡಿತವಾಗಿದೆ. ಧನುರಾಶಿಯವರಿಗೆ ಇದೊಂದು ಸುವರ್ಣ ಅವಕಾಶ. ಹಾಗೆ ನೋಡಿ, ತೃತೀಯಾಧಿಪತಿ ಜೊತೆಯಲ್ಲಿ ಕೂಡ ಶುಕ್ರನಿದ್ದಾನೆ. ತೃತೀಯಾಧಿಪತಿಯಲ್ಲಿರ್ತಕ್ಕಂಥ ಶನಿ ಚತುರ್ಥ ಭಾವದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಿತ್ತು ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಇದೊಂದು ಸುವರ್ಣ ಅವಕಾಶವನ್ನು ಶುಕ್ರನೊಟ್ಟಿಗೆ ಸಂಯೋಗವಿದ್ದಾಗ ಕೊಡ್ತಕ್ಕಂಥಿರುತ್ತೆ. ತೃತೀಯ ಭಾವ ಧನುರಾಶಿಯವರಿಗೆ ಒಂದು ಮಾತು ತಿಳ್ಕೊಬೇಕಾಗತ್ತೆ, ನೀವು ಯಾವುದೇ ಕಾರಣಕ್ಕೂ ಸಹಿತವಾಗಿ ಕುಜ ರಾಹು 12ರಾಧಿಪತಿ ಆಗಿರ್ತಕ್ಕಂಥದ್ದು, ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು, ಅನ್ನೆಸಸರಿಯಾಗಿ ಸ್ನೇಹಿತರಾಗಿರ್ಬೋದು, ಜಮೀನಿನ ವಿಚಾರಗಳಾಗಿರ್ಬೋದು, ಅಥವಾ ಕಮಿಷನ್ ಆಧಾರಿತ ವ್ಯಕ್ತಿಗಳ ವಿಚಾರಗಳಾಗಿರ್ಬೋದು, ಅಥವಾ ಕ್ರಿಯೇಟಿವಿಟಿಯಲ್ಲಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಇಲ್ಲಿ ನಿಮ್ಮ ನೆರೆ ಹೊರೆ ತಮ್ಮಂದಿರ ವಿಚಾರಗಳಾಗಿರ್ಬೋದು, ಯಾವುದೇ ಒಂದು ವಿಚಾರಗಳಲ್ಲಿ ಸುಮ್ಮನೆ ಅನ್ನೆಸಸರಿಯಾಗಿ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ. ಎಕ್ಸ್ಪೆಷಲಿ ಧನುರಾಶಿ ಸ್ನೇಹಿತರೊಟ್ಟಿಗಿನ ಬಾಂಧವ್ಯವನ್ನು ಸರಿಗಿಟ್ಕೊಳ್ಳಿ. ಇಲ್ಲಾಂದರೆ ಸ್ನೇಹಿತರು ಸ್ವಲ್ಪ ಮಟ್ಟಿಗೆ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗ್ತದೆ. ಯಾಕೆಂದರೆ ತೃತೀಯ ಭಾವದಲ್ಲಿ ರಾಹು ಮತ್ತು ಕುಜನಿದ್ದಾರೆ. ಪಂಚಮಾಧಿಪತಿ ಮತ್ತು 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಸ್ವಲ್ಪ ಅಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ.
ಅನ್ನೆಸಸರಿಯಾಗಿ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಇದಾಂದರೆ ನಿಮ್ಮ ಕಮಿಷನ್ಗೆ ಹೊಡೆತ ಬೀಳುತ್ತೆ. ನಿಮ್ಮ ಸಹೋದರತ್ವದಲ್ಲಿ ಅಂದರೆ ನಿಮ್ಮ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಉತ್ಪತ್ತಿಯಾಗುತ್ತೆ. ಬಟ್ ಒನ್ ಥಿಂಗ್, ಸೂರ್ಯ ಮತ್ತು ಬುಧನಿದ್ದಾರೆ. ಸೂರ್ಯ ಬುಧ ಸ್ವಲ್ಪ ನಾಲೆಡ್ಜಿಂದ ಗೆಲ್ತೀರಿ. ಖಂಡಿತವಾಗಿ ಸೂರ್ಯನ ಅವಕಾಶಗಳು, ಬುಧನ ಅವಕಾಶಗಳಿಂದ ನಾಲೆಡ್ಜಿಂದ ಗೆಲ್ತೀರಿ. ಮಾತುಕತೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರತಕ್ಕದ್ದು ಇರ್ತದೆ. 9ರ ಅಧಿಪತಿ ಆಗಿರತಕ್ಕಂಥ ಸೂರ್ಯ ಮಾತುಕತೆಗಳಲ್ಲಿ ಗೆಲುವನ್ನು ತಂದುಕೊಡ್ತಕ್ಕಂಥದ್ದೆಲ್ಲ ಕೂಡ ಖಂಡಿತ ಇದೆ. ಚತುರ್ಥ ಭಾವ ನೋಡಿ, ಶನಿ ವಿಚಾರದಲ್ಲಿ, ಶುಕ್ರನ ವಿಚಾರದಲ್ಲಿದ್ದಾಗ ಸ್ವಲ್ಪ ಶನಿ ಏನಾಗುತ್ತೆ, ಅಸ್ತಂಗತಕ್ಕೆ ಜಾರ್ತಾ ಇದ್ದಾನೆ. 8ನೇ ತಾರೀಕು ಅಸ್ತಂಗತಕ್ಕೆ ಜಾರ್ತದೆ. ಅದೇ 4ರ ಅಧಿಪತಿ 7ರಲ್ಲಿರಿದ್ರೆ ವಿದ್ಯಾರ್ಥಿಗಳಿಗೆ ಇದೊಂದು ಅವಕಾಶಗಳು. 10ರ ತಾರೀಕು ಆದಮೇಲೆ ಗುರುವಿನ ವಕ್ರತ್ಯಾಗ, ವಿದ್ಯಾರ್ಥಿಗಳು ಹಣಕಾಸು ಮತ್ತೊಂದು ಆಗಿಂದ ಮನೆಯ ವಿಚಾರದಲ್ಲಿ ಖಂಡಿತ ಶುಭವಾಗ್ತದೆ. ಎಕ್ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಸಮಯ, ಮ್ಯಾಕ್ಸಿಮಮ್ ಗುಡ್ ಟೈಮ್. ಅವಕಾಶಗಳು ಚೆನ್ನಾಗಿರ್ತಕ್ಕದ್ದಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಕಾನ್ಸಂಟ್ರೇಷನ್ ಚೆನ್ನಾಗಿ ಆಗ್ತಕ್ಕದ್ದಿರುತ್ತೆ. ಚತುರ್ಥ ಭಾವದಲ್ಲಿ ಶನಿ ಸ್ವಲ್ಪ ಲೇಜಿನೆಸ್ ತಂದುಕೊಡುತ್ತೆ. ಆ ಲೇಜಿನೆಸ್ ಕಡಿಮೆ ಮಾಡಲಿಕ್ಕೋಸ್ಕರ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ, ವಿದ್ಯಾರ್ಥಿಗಳಿಗೆ ಕೊಬ್ಬರಿ ಎಣ್ಣೆ ಅಂಗಾಲಿಗೆ ತಿಕ್ತಕ್ಕಂಥ ಕೆಲಸವನ್ನು ಮಾಡಿ, ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಚಾಂಟ್ ಮಾಡಿ, ಹಾಲಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿಣವನ್ನು ಸೇರಿಸಿ ಕುಡಿತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಭಾಳ ವಿಶೇಷವಾಗಿ ಅದರಲ್ಲೂ ಗ್ಲಾಸಿನ ಲೋಟದಲ್ಲಿ ಕುಡಿತಕ್ಕಂಥ ಕೆಲಸವನ್ನು ಮಾಡಿ. ಭಾಳ ಮುಖ್ಯವಾಗಿರ್ತಕ್ಕಂಥ ಅಭಿವೃದ್ಧಿ ಆಗ್ತಕ್ಕಂಥಿರುತ್ತೆ. ಆಮೇಲೆ ಪಂಚಮಾಧಿಪತಿ ಆಗಿರತಕ್ಕಂಥ ಡಿಸೈರ್ ಅಥವಾ ನಿಮ್ಮ ಟ್ರೇಡಿಂಗ್ ವಿಚಾರದಲ್ಲಿ ತೃತೀಯ ಸ್ಥಾನದಲ್ಲಿದ್ದಾನೆ, ರಾಹುಟ್ಟಿಗಿದ್ದಾನೆ. ಸ್ನೇಹಿತರಿಂದ ಅಥವಾ ಪ್ರೀತಿಪಾತ್ರರೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಇನ್ನು 6ರ ಅಧಿಪತಿ ಕೆಲಸ, 6 ಮತ್ತು 11ರ ಅಧಿಪತಿ ಆಗಿರತಕ್ಕಂಥದ್ದು ಕೂತಿರತಕ್ಕಂಥ ಸ್ಥಾನ ಚತುರ್ಥ ಭಾವದಲ್ಲಿದ್ದಾನೆ. ಎಕ್ಸಲೆಂಟ್. ನಿಮ್ಮ ಪರ್ಮನೆಂಟ್ ವಿಚಾರಗಳೇ ಆಗಿರ್ಬೋದು, ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತಕ್ಕಂಥದ್ದಾಗಿರ್ಬೋದು, ಹಾಗೆ ನೀವು ಒಂದು ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಜಸ್ಟ್ ಭಾಳ ನಿರಾಸಾದಾಯಕವಾಗಿ ಕೆಲಸವನ್ನು ಮಾಡ್ತೀರಿ. ಒಳ್ಳೆಯ ಪ್ರವೃತ್ತಿ ಬೆಳೀತಕ್ಕಂಥ ಸಾಧ್ಯತೆಗಳು, ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಿಗ್ತಕ್ಕಂಥದ್ದು ಕೂಡ ಈ ಧನುರಾಶಿಯವರಿಗೆ ಲಭ್ಯತೆ ಇದೆ. ಅಕಸ್ಮಾತ್ ಏನಾದರೂ ನೀವು ಕಾರ್ ಖರೀದಿ ಮಾಡಬೇಕು ಅಂದರೆ ಲೋನ್ ಆರಾಮಾಗಿ ಸಿಕ್ಬಿಡುತ್ತೆ. ನಿಮಗೆ ಕಾರೋ ಬೈಕೋ ಮತ್ತೊಂದು ಏನಾದರೂ ಖರೀದಿ ಮಾಡಬೇಕು ಅಂತಕ್ಕಂಥವ್ರಿಗೆ ಇದೊಂದು ಅವಕಾಶಗಳು. ಮೃಷ್ಟಾನ್ನ ಭೋಜನ, ಸುಖವಾಗಿರ್ತಕ್ಕಂಥ ನಿದ್ದೆ ಇವೆಲ್ಲ ಲಭ್ಯತೆ ಆಗುತ್ತೆ. ಸಪ್ತಮಾಧಿಪತಿಯಾಗಿ ದಶಮಾಧಿಪತಿ ಕೂಡ ತೃತೀಯ ಭಾವದಲ್ಲಿದ್ದಾರೆ. ತೃತೀಯ ಭಾವ ವಕ್ರ ಹಾಗೆ ಅಸ್ತಂಗತ. ಸ್ವಲ್ಪ ಮಾತುಕತೆ, ಬಿಸ್ನೆಸ್ ವಿಚಾರ, ಮದುವೆ ವಿಚಾರ, ಹಾಗೆ ನಿಮ್ಮ ಕರ್ಮಸ್ಥಾನ 10ರ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಇಂಟರ್ವ್ಯೂ ಫೇಸ್ ಮಾಡಬೇಕು, ಮತ್ತೊಂದು ಫೇಸ್ ಮಾಡಬೇಕು, ಅಥವಾ ಜನರೊಟ್ಟಿಗೆ ನಾವು ಬಾಂಧವ್ಯತೆ ಇಂಟ್ರಾಕ್ಷನ್ಸ್ ಮಾಡಬೇಕು, ಬಿಸ್ನೆಸ್ ಹೇಗಿರ್ತಕ್ಕಂಥದ್ದು, ಇವೆಲ್ಲ ವಿಚಾರಕ್ಕೆ ಸ್ವಲ್ಪ ಬುಧನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಬುಧ ಆ್ಯಕ್ಟಿವೇಟ್ ಮಾಡೋದು ಮಂತ್ರಗಳಿಂದ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆ ನಿತ್ಯ ಸುಮಂಗಲಿಯರಿಗೆ ಮಂಗಳದ್ರವ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಬುಧ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಶುಕ್ರ 9ರ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿದ್ದಾನೆ. ಕೆಲವೊಂದು ವಿಚಾರಗಳಲ್ಲಿ ಸಂಧಾನದ ಮೂಲಕ ನಿಮಗೆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಸಾಧ್ಯತೆಯೂ ಕೂಡ ಬರುತ್ತೆ. 11ರ ಅಧಿಪತಿ ಚತುರ್ಥ ಭಾವ, ಲಾಭ, ಖಂಡಿತವಾಗಿ ಸಹೋದರರಿಂದ ಲಾಭ, ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಕೂಡ ಇರುತ್ತೆ. ಆದರೆ 12ರ ಅಧಿಪತಿ ತೃತೀಯ ಭಾವದಲ್ಲಿ ರಾಹೊಟ್ಟಿಗಿರೋದ್ರಿಂದ ಅನ್ಯತಃ ಯಾವುದೇ ಆದಂಥ ಸಮಸ್ಯೆಗಳನ್ನು ನೀವು ಅನ್ನೆಸಸರಿಯಾಗಿ ನಿಮ್ಮ ನೆರೆ ಹೊರೆಯವರ ಖಂಡಿತ ಮಾಡ್ಕೋಬೇಡಿ. ಎಕ್ಸ್ಪೆಷಲಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಗಣಪತಿಯ ಮಂತ್ರವನ್ನು ಹೇಳ್ತಾ ಬನ್ನಿ. ಓಂ ಗಂ ಗಣಪತಯೇ ನಮಃ ಇಡೀ ಮಂತು. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಮಂತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಕೊಡುತ್ತೆ. ಖಂಡಿತವಾಗಿ ಶುಭವಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ಮಕರ ರಾಶಿಯವರಿಗೆ ನೋಡೋಣ. ಮಕರ ರಾಶಿಯವರಿಗೆ ನೋಡಿ, 2ರ ಸ್ಥಾನದಲ್ಲಿ ರಾಶಿಯಾಧಿಪತಿ ಕೂಡ ತೃತೀಯ ಭಾವದಲ್ಲಿದ್ದಾನೆ. ಪ್ರಯತ್ನ, ಅದು ಉಚ್ಚ ಶುಕ್ರನೊಟ್ಟಿಗಿದ್ದಾನೆ. ಕೇವಲ ಪ್ರಯತ್ನಗಳು, ಹಾಗೆ ನೀವು ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು. ಇದು ರಾಶಿ ಅಧಿಪತಿಯ ಮೇರೆಗೆ. ಆದರೆ ರಾಶಿ ಅಧಿಪತಿ ಅಸ್ತಂಗತ 8ನೇ ತಾರೀಕು ಆಗ್ತದೆ. ರಾಶಿ ಅಧಿಪತಿ ಅಸ್ತಂಗತ 8ನೇ ತಾರೀಕು ಆದಾಗ ಸ್ವಲ್ಪ ನಿರಾಸಾದಾಯಕವಾಗಿದ್ದ ಪ್ರವೃತ್ತಿ ಇದು ನೋಡ್ಕೋಬೇಕು. ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವ ಆಗ್ಬೋದು. ಮಕರ ರಾಶಿ ಪ್ರಯಾಣದಲ್ಲಿ ವಿಳಂಬತೆಯನ್ನು ಬರ್ಬೋದು, ಮಾತುಕತೆಯಲ್ಲಿ ನಿಧಾನವಾಗಬಹುದು, ಒಂದು ರೀತಿಯಾಗಿ ಭಯದ ವಾತಾವರಣ ಇರಬಹುದು. ಆದರೆ ಸ್ವಲ್ಪ ನೋಡಿ, ಹಣಕಾಸು, ಕುಟುಂಬ ವಿಚಾರದಲ್ಲಿ ವ್ಯಾಜ್ಯಗಳನ್ನು ಮಾಡ್ಕೋಬೇಡಿ. ಯಾಕೆಂದರೆ 11ರ ಅಧಿಪತಿ 2ರ ಸ್ಥಾನದಲ್ಲಿದ್ದಾನೆ, ಒಳ್ಳೆಯದೇ ಕೂಡ. ಹಾಗೆ ಚತುರ್ಥಾಧಿಪತಿ 2ರ ಸ್ಥಾನದಲ್ಲಿದ್ದಾನೆ, ಶುಭವಿದೆ. ಆದರೆ ಅಸ್ತಂಗತ ರಾಹು ಒಟ್ಟಿಗಿದ್ದಾನೆ. ಇದು ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತು, ಹಣಕಾಸು, ಕುಟುಂಬ ಇದರ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ.
ಯಾಕೆಂದರೆ 2ರ ಸ್ಥಾನ ರಾಹು, ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾತುಗಳಿಂದ ಸಮಸ್ಯೆಯನ್ನು ತಂದ್ಕೊಡೋದು ಬೇಡ. ಕುಟುಂಬ ವ್ಯಾಜ್ಯಗಳನ್ನು ಮಾಡ್ಕೊಳ್ಳೋದು ಬೇಡ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರ, ವಹಿವಾಟು, ಹಣಕಾಸಿನ ವಿಚಾರ ಇವೆಲ್ಲದರಲ್ಲೂ ಕೂಡ ಸ್ವಲ್ಪ ಹಿಡಿತ, ಹಾಗೆ ಮಾತುಕತೆಯಲ್ಲಿ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಭಾಳ ಮುಖ್ಯವಾಗುತ್ತೆ. ಇಲ್ಲಾಂದರೆ ಅನ್ಯತಃ ಸಮಸ್ಯೆಗಳಿಗಾಗ್ತದೆ, ಕುಟುಂಬ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಆದರೆ ನೋಡಿ, ಅಲ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲಿ 6 ಮತ್ತು 9ರ ಅಧಿಪತಿ ವ್ಯಾಜ್ಯಗಳನ್ನು ತರತಕ್ಕಂಥ ಬುಧನು ಕೂಡ ಅಲ್ಲೇ ಇದ್ದಾನೆ. ಅಷ್ಟಮಾಧಿಪತಿ ಕೂಡ ಅಲ್ಲೇ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಟಾಕಿಂಗಿಂದ, ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಮಾತುಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸುತ್ತೆ. ಅದರ್ವೈಸ್ ಬೇರೆ ಆದಂಥ ವಿಚಾರಗಳಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಇನ್ನು ಮಕರ ರಾಶಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅಸ್ತಂಗತನ ಆಗಿರ್ತಕ್ಕಂಥ ಕುಜ ಸ್ವಲ್ಪ ನಿರಾಸದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಬೋದು. ಬಟ್ ಬುಧನೊಟ್ಟಿಗಿರೋದ್ರಿಂದ ತಕ್ಕ ಮಟ್ಟಿಗಿನ ಎಜುಕೇಷನ್, ಅಂದರೆ ಎಕ್ಸಾಮ್ಸ್ ಮತ್ತು ಪರೀಕ್ಷಾ ಅಲ್ಲಿ ಸ್ವಲ್ಪ ಉತ್ತೀರ್ಣತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆಗಳನ್ನು ಬರ್ತದೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ನೀವು ಕೂತಿರ್ತಕ್ಕಂಥ ಸ್ಥಾನ ಕುಜ 11ರ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಎಫರ್ಟ್ ಭಾಳ ಮುಖ್ಯ. ಯಾರ್ಯಾರು ಮಕರ ರಾಶಿಯಲ್ಲಿದ್ದರೋ ಸ್ನಾನ ಮಾಡ್ತಕ್ಕಂಥ ನೀರಿಗೆ ವಿದ್ಯಾರ್ಥಿಗಳು ಸ್ವಲ್ಪ ಅರಿಶಿಣಕ್ಕಿಂತ ನೀವು ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥ ನೋಡಿ, ಮಕರ ರಾಶಿಯವರಿಗೆ ನಿಮ್ಮ ಕ್ರಿಯೇಟಿವ್ ಫೀಲ್ಡ್ ಅಂತ ನೋಡಿದಾಗ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು, ಹಾಗೆ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿದ್ದಾನೆ. ಯಾರಾದರೂ ಮಕರ ರಾಶಿ ಕ್ರಿಯೇಟಿವ್ ಫೀಲ್ಡು, ಫಿಲಮ್ ಫೀಲ್ಡು, ಸ್ಪೋರ್ಟ್ ಫೀಲ್ಡಲ್ಲಿದ್ದರೆ ದಿಸ್ ಈಸ್ ದ ಸೋ ಗುಡ್ ಫಾರ್ ದಿಸ್. ತುಂಬ ಒಳ್ಳೆ ಒಂದು ಅವಕಾಶಗಳು ನಿರ್ಮಾಣವಾಗ್ತದೆ. ಆ್ಯಕ್ಟಿವ್ನೆಸ್ ಜಾಸ್ತಿ ಇರುತ್ತೆ, ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಫಿಲಮಲ್ಲಿ ಒಳ್ಳೆಯ ಒಂದು ಆ್ಯಟಿಟ್ಯೂಡ್ಸ್ ಬೆಳೀತಕ್ಕಂಥ ಸಾಧ್ಯತೆ ಇರುತ್ತೆ. ಒಳ್ಳೆಯ ಸಂಭಾಷಣೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ಶುಕ್ರನಿಂದ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ನೋಡಿ, 6 ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥ ಬುಧ 2ರ ಸ್ಥಾನದಲ್ಲಿದ್ದಾನೆ. ಅದಕ್ಕೋಸ್ಕರ ಹೇಳಿದ್ದು, ಮಾತಿನ ಮೇಲೆ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಇಲ್ಲಾಂದರೆ ಕೆಲಸದಲ್ಲಿ ಸ್ವಲ್ಪ ತೊಡಕುವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಕೂಡ ಇರ್ತದೆ. ಇಲ್ಲಿ 7ರ ಅಧಿಪತಿ ಆಗಿರ್ತಕ್ಕಂಥದ್ದು ಮೊದಲ ಭಾಗದಲ್ಲಿ ಹಾದು ಹೋಗ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ಹಾದು ಹೋಗೋದು ಫಸ್ಟೇ, ಅಂದರೆ ಕಟಕ ರಾಶಿಯಲ್ಲೇ ಹಾದು ಹೋಗ್ತದೆ. ಯಾರಿಗೆ 7ರ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಒಂದು ಮೊದಲ ಭಾಗದಲ್ಲಿ ಹಾದು ಹೋಗ್ಬೇಕಾದಂಥ ಸಂದರ್ಭ. ಗುರು ವಕ್ರತ್ಯಾಗ ಬೇರೆ ಮಾಡ್ತದೆ. 6ರ ಸ್ಥಾನದಲ್ಲಿ ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ 3 ಮತ್ತು 6ರ ಅಧಿಪತಿ ಪ್ರಯತ್ನದಲ್ಲೂ ಸ್ವಲ್ಪ ಗೆಲುವು ಸಾಧ್ಯತೆ ಬರುತ್ತೆ ಗುರುವಿಂದ. ಯಾಕೆಂದರೆ ಗುರು 3 ಮತ್ತು 12ರ ಅಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿರೋದ್ರಿಂದ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಡಿಲೇ ಆಗ್ತಿತ್ತು. ಈ ವಿಚಾರದಲ್ಲಿ ಸ್ವಲ್ಪ ಯಶಸ್ಸನ್ನು ಕಾಣ್ಬೋದು. ಅದೇ ಮದುವೆ ವಿಚಾರಕ್ಕೆ ಬಂದಾಗ ಮಾತುಕತೆಗಳಲ್ಲಿ ವಿಳಂಬತೆ ಇತ್ತು, ಅಥವಾ ನಾವು ಸಂಧಾನ ಏನೋ ಇನ್ನೊಂದು ಸತಿ ಮಾತುಕತೆಗೆ ಹೋಗ್ತಾ ಇದ್ದೀವಿ ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗುತ್ತೆ. ಅದೇ ಮಕರ ರಾಶಿ ನಿಮ್ಮ ವೈವಾಹಿಕ ಜೀವನ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಂದುಕೊಡುತ್ತೆ. ಮದುವೆ ವಿಚಾರಕ್ಕೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಿಚಾರಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ನೋಡಿ, ಅಷ್ಟಮಾಧಿಪತಿ ಏನಾದರೂ ಸೈಟೋ ಮತ್ತೊಂದು ವಿಚಾರದಲ್ಲಿ ಏನಾದರೂ ತೊಗೊಳ್ಬೇಕು ಅಂದರೆ ಹಣಕಾಸು ವಹಿವಾಟುಗಳು ಸ್ವಲ್ಪ ನಿಮ್ಮ ಕೈ ಕಚ್ಚತಕ್ಕಂಥದ್ದು ಇರುತ್ತೆ. ಇದರ ಬಗ್ಗೆ ಸ್ವಲ್ಪ ಜಾಗರೂಕರೇ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇನ್ನು ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಳಂಬಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಸಹಾಯಸ್ಥದಲ್ಲಿ ಸಣ್ಣ ಪುಟ್ಟ ವಿಳಂಬಗಳು ಕಾಣಿಸ್ಕೊಳ್ತಕ್ಕಂಥದ್ದು ಕೂಡ ಇರುತ್ತೆ. ದಶಮಾಧಿಪತಿ ಕೆಲಸ ತೃತೀಯ ಭಾವದಲ್ಲಿರೋದ್ರಿಂದ ನಿಮ್ಮ ಎಫರ್ಟ್ ಭಾಳ ಮುಖ್ಯವಾಗಿ ಎಫರ್ಟ್ ಹಾಕಿದ್ರೆ ಎಕ್ಸಲೆಂಟ್ ವರ್ಕ್ ಜಾಸ್ತಿ ಇರ್ತಕ್ಕಂಥದ್ದು. 11ರ ಅಧಿಪತಿ 2ರ ಸ್ಥಾನದಲ್ಲಿದ್ದಾನೆ. ಹಣಕಾಸು ವಹಿವಾಟುಗಳು ಅಥವಾ ಹಿರಿಯ ಸಹೋದರರಿಂದ ಸಣ್ಣ ಪುಟ್ಟ ಸಹಾಯಾರ್ಥವಾಗ್ತಕ್ಕಂಥಿರುತ್ತೆ. 12ರ ಅಧಿಪತಿ 6ರ ಸ್ಥಾನ, ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಗ್ಯಾಸೈಟಿಸ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಕೇವಲ ಮಕರ ರಾಶಿಯವರು ಸ್ವಲ್ಪ ಆಗಿಂದಾಗ್ಗೆ ಈ ಶಿವನಿಗೆ ಚಂದನದ ಅಭಿಷೇಕ ಅಥವಾ ಕಡಲೆಕಾಳಿನ ಫಲಹಾರವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ಮಕರ ರಾಶಿಯವರು ಭಾಳ ಮುಖ್ಯವಾಗಿ ಈ ಒಂದು ಮಾಸ ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲಾಂದರೆ ಅನ್ನೆಸಸರಿಯಾಗಿ ಸಮಸ್ಯೆಗೊಳಗಾಗ್ತಕ್ಕಂಥಿರುತ್ತೆ. ಇನ್ನೂ ಒಂದು ವಿಶೇಷತೆ, ಇಲ್ಲಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಏನಾದರೂ IVFಗೆ ಹೋಗಬೇಕು, ಮಕ್ಕಳ ವಿಚಾರಕ್ಕೆ ಸ್ವಲ್ಪ ಈ IVFಗೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಜಾತಕವನ್ನು ನೋಡಿಕೊಂಡು, ಅಥವಾ ಏನಾದರೂ ನಿಮ್ಮ ಮಕ್ಕಳ ಫಲ ಆಗಬೇಕು ಅಂದರೆ ಅಥವಾ ಡಿಲೇ ಆಗ್ತಿದೆ ಅಂದರೆ ಒಂದು ಸತಿ ಜಾತಕ ತೋರಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೀವಿ, ಆ ಥರದಕ್ಕೆ ಹೋಗ್ತಾ ಇದ್ದೀವಿ ಅಂತಕ್ಕಂಥವ್ರಿಗೆ ಇದೊಂದು ಸುದಿನದ ಅವಕಾಶಗಳು. ಯಾವುದು ಯೂಶಲಿ ನೀವೇನಾದರೂ IVF ಆ ಥರದಕ್ಕೆಲ್ಲ ಹೋಗ್ತಿದ್ದೀನಿ ಅಂದರೆ ಸ್ವಲ್ಪ ಮಟ್ಟಿಗೆ ಶುಭವನ್ನು ಇರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಈ ಕೇವಲ ಸಣ್ಣ ಪ್ರಯತ್ನ ನಿಮಗೆ ಖಂಡಿತವಾಗಿ ಶುಭವಾಗ್ತದೆ. ಆ ಥರದ್ದು ಏನಾದರೂ ನೀವು ಹೋಗಬೇಕು ಅಂತಕ್ಕಂಥವ್ರಿದ್ದರೆ ದುರ್ಗಾರಾಧನೆಯನ್ನು ಮಾಡ್ತಾ ಬನ್ನಿ, ಖಂಡಿತವಾಗಿ ಶುಭವಾಗ್ತದೆ.
ಇಷ್ಟು ಈ ಮಾರ್ಚ್ ತಿಂಗಳ ಧನುರಾಶಿ ಹಾಗೆ ಮಕರ ರಾಶಿಯವರ ಭವಿಷ್ಯ. ಸ್ನೇಹಿತರೆ, ಖಂಡಿತ ಇನ್ನು ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಖಂಡಿತವಾಗಿ ನಿಮ್ಮ ಯಾವುದೇ ಒಂದು ಅಭಿಪ್ರಾಯಗಳಿಗೆ ನಾವು ಮನ್ನಣೆಯನ್ನು ಕೊಡ್ತೀವಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.